ನಿಮ್ಮ ಬಳಿ 10,000ದಿಂದ 25,000 ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಹಾಗಿದ್ರೆ ಆ 10,000ದಿಂದ 25,000ದಿಂದನೇ ಆದಾಯ ತರುವಂಥ ಬಿಸ್ನೆಸ್ ಬಗ್ಗೆ ಶುರು ಮಾಡೋಣ ಇವತ್ತು. ಕಡಿಮೆ ಬಂಡವಾಳದಲ್ಲಿ ಆರಂಭಿಸಬಹುದಾದ ಉತ್ತಮ ಹೋಮ್ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಇವತ್ತು. ಕೊನೆವರೆಗೂ ವಿಡಿಯೋ ಮಿಸ್ ಮಾಡದೆ ನೋಡಿ. ದೊಡ್ಡ ಬಂಡವಾಳ ಇಲ್ಲ ಎಂದು ಬೇಸರ ಪಡಬೇಡಿ. ಯಶಸ್ವಿ ಬಿಸ್ನೆಸ್ ಶುರು ಮಾಡಲು ಯಾವಾಗಲೂ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗಿರಲ್ಲ. ಮಾಡ್ತೀನಿ ಅನ್ನೋ ಆಸಕ್ತಿ, ಧೈರ್ಯ, ನಂಬಿಕೆ, ಶ್ರಮ ಇದ್ರೆ ಖಂಡಿತ ಸಾಧ್ಯ. ಕಡಿಮೆ ಬಂಡವಾಳದಲ್ಲಿ ಆರಂಭಿಸಬಹುದಾದ ಕೆಲವು ಲಾಭದಾಯಕ ಬಿಸ್ನೆಸ್ ಬಗ್ಗೆ ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂತಹ ಬಿಸ್ನೆಸ್ ಮತ್ತು ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಬಿಸ್ನೆಸ್ ಐಡಿಯಾಗಳನ್ನು ಹೆಚ್ಚು ನೋಡಿ. ಬನ್ನಿ ಶುರು ಮಾಡೋಣ. ಹಾಗಾದರೆ ಯಾವುದಪ್ಪ ಅಂತ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದಂಥ ಬಿಸ್ನೆಸ್ಗಳು ಅಂತಂದರೆ, ಈಗ ಮಸಾಲೆ ಪದಾರ್ಥಗಳು ಅಂದರೆ ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಮೆಣಸು, ಪ್ಯಾಕಿಂಗ್ ಕವರ್ಗಳು, ಹೀಗೆ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಖರೀದಿಸ್ಕೊಂಬಂದು ಮಾರುಕಟ್ಟೆಯಿಂದ ಒಣಗಿಸಿ ಅದನ್ನು ನೀಟಾಗಿ ಪುಡಿ ಮಾಡಿಸ್ಬಿಟ್ಟು 50 ಗ್ರಾಮ್, 100 ಗ್ರಾಮ್, 200 ಗ್ರಾಮ್, 500 ಗ್ರಾಮ್ ಪ್ಯಾಕ್ಗಳನ್ನ ಮಾರಾಟ ಮಾಡೋವಂಥದ್ದು. ಹೌದು, ಇವೆಲ್ಲ ಮಾರುಕಟ್ಟೆಯಿಂದ ತಂದ್ವಿ, ಎಲ್ಲಿ ಮಾರಾಟ ಮಾಡೋದು ಅಂತ ನಿಮಗೆ ಒಂದು ಕ್ವಶನ್ ಬಂದಿರಬೇಕಲ್ಲ. ಈಗ ನಿಮ್ಮ ಸ್ಥಳೀಯ ಊರಿನೊಳಗಡೆ ಇರ್ತಾವಲ್ಲ ಅಂಥ ಅಂಗಡಿಗಳಿಗೆ ಕೊಡೋ ಅಂಥದ್ದು ಫಸ್ಟು, ಮತ್ತು ಸಂತೆ ಮೈದಾನದಲ್ಲಿ, ಮತ್ತು ನಿಮ್ಮ ಸ್ನೇಹಿತರುಗಳು, ಬಂಧು ಬಾಂಧವರುಗಳಿಗೆ ಕೊಟ್ಟಾಗ ಏನಾಗುತ್ತೆ, ಅದನ್ನು ಅವರು ಯೂಸ್ ಮಾಡಿ ನೋಡಿದಾಗ ಅವ್ರಿಗೆ ಇಷ್ಟ ಆದರೆ ಅವರು ಅಕ್ಕಪಕ್ಕದವ್ರಿಗೆ ಹೇಳ್ತಾರೆ. ಆವಾಗ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಗುಣಮಟ್ಟದ ಪ್ರಾಡಕ್ಟ್ಗಳನ್ನ ಕೊಟ್ಟರೆ ಯಾರಾದರೂ ಕೊಂಡ್ಕೊತಾರಲ್ವ. ನೋಡೋದಕ್ಕೆ ಪ್ಯಾಕಿಂಗ್ ನೀಟಾಗಿದ್ದರೆ ಎಲ್ಲರೂ ಇಷ್ಟಪಡ್ತಾರೆ. ಒಳಗಡೆ ಐಟಮ್ ಏನಿದೆ ಅನ್ನೋದಕ್ಕಿಂತನೂ ಮೇಲ್ನೋಟಕ್ಕೆ ಕಾಣೋಂಥ ಪ್ಯಾಕಿಂಗೇ ಮುಖ್ಯ ಆಗಿರುತ್ತೆ ಅಲ್ವಾ. ತಕ್ಷಣ ಪ್ರಾಡಕ್ಟ್ ಇಷ್ಟ ಆಗೋ ರೀತಿ ಜನರಿಗೆ ಪ್ಯಾಕಿಂಗ್ ಮಾಡಿಸೋವಂಥದ್ದು. ಜನ ಎಲ್ಲೇ ಆದರೂ ಏನು ನೋಡ್ತಾರೆ ಹೇಳ್ರಿ, ವಾಟ್ಸಪ್ಪಲ್ಲೇ ಆದರೂ ಸ್ಟೇಟಸ್ ನೋಡ್ತಾರೆ, ಲೈಫಲ್ಲೇ ಆದರೂ ಸ್ಟೇಟಸ್ ನೋಡ್ತಾರೆ. ಹಾಗೆ ಇಲ್ಲೂ ಕೂಡ ಪ್ಯಾಕಿಂಗ್ ಮಾಡಿಸೋವಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ಈಗ ಒಂದು ಸಾರಿ ಪ್ರಾಡಕ್ಟ್ ಕೊಟ್ಟಿರ್ತೀವಿ ಅಂದರೆ ಅದನ್ನು ಇನ್ನೂ ನೆಕ್ಸ್ಟ್ ಟೈಮ್ ಕೊಡುವಾಗ ಅದಕ್ಕಿಂತ ಉತ್ತಮ ಪ್ರಾಡಕ್ಟನ್ನು ಮಾಡಿಕೊಟ್ಟಾಗ ಜನ ಹೆಚ್ಚು ಆಕರ್ಷಿತರಾಗ್ತಾರೆ. ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ನಿಯಮಿತವಾಗಿ ಪ್ರಚಾರ ಹಾಕೋದು. ಅಂದರೆ ಈಗ ವಾಟ್ಸಪ್ ಅಂತೂ ನಾವು ಯೂಸ್ ಮಾಡ್ತೀವಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತೀವಿ. ಅದರಲ್ಲಿ ಸ್ಟೇಟಸ್ನ ಹಾಕುವಂಥದ್ದು. ಈಗ ಯಾವುದೋ ಒಂದು ಮೆಣಸಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಈ ಥರ ದಿನ ಒಂದೊಂದು ಪ್ಯಾಕಿಂಗನ್ನು ಹಾಕ್ತಾ ಹೋದಾಗ ಜನಗಳು ನೋಡ್ತಾ ಹೋಗ್ತಾರೆ, ಅದನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊತ ಹೋಗ್ತಾರೆ. ಆವಾಗ ಬಿಸ್ನೆಸ್ಸು ಹೆಚ್ಚಿಗೆ ಆಗುತ್ತೆ. ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ತರೋಂತಹ ಒಂದು ಸ್ವಲ್ಪ ನನಗೆ ಗೊತ್ತಿರೋಷ್ಟು ಪಾಯಿಂಟ್ಸ್ಗಳನ್ನ ನಿಮಗೆ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಇನ್ನೊಂದು ಐಡಿಯಾದೊಂದಿಗೆ ಮತ್ತೆ ಸಿಗ್ತೀನಿ.